Okay, students, earlier we discussed about different laws that we discussed and we have shown in Venn diagram also. Now we move on to some basic results about cardinal number. If A, B and C are finite sets and U be any finite universal set, then n of A dash is equal to n of U minus n of A. Say n of U is universal set, is already we discussed. This is A complement. ನಾವು ಕಾರ್ಡಿನಲ್ ನಂಬರ್ ಅಲ್ಲದೆ ನಾವು ಬರೀ ಸೆಟ್ಟಿಗೆ ಅಪ್ಲೈ ಮಾಡಿದರೆ ಎ ಕಾಂಪ್ಲಿಮೆಂಟ್ ಈಸ್ ಯೂನಿವರ್ಸಲ್ ಮೈನಸ್ ಎ ಅಲ್ವಾ. ಸೊ ಅದನ್ನು ನಾವು ನಂಬರಿಗೆ ಅಪ್ಲೈ ಮಾಡಿದರೆ ಕಾರ್ಡಿನಲ್ ನಂಬರ್ ಅಂದರೆ ಆಲ್ ಆಫ್ ಯು ನೋ ವೆಲ್ ಇಟ್ ಇಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಸೆಟ್ ಎ. ಅದನ್ನು ಕಾರ್ಡಿನಲ್ ನಂಬರಿಗೆ ಅಪ್ಲೈ ಮಾಡಿದರೆ ಅದು ಎನ್ ಆಫ್ ಯು ಮೈನಸ್ ಎನ್ ಆಫ್ ಎ ಆಗುತ್ತೆ ಆಬ್ವಿಯಸ್ಲಿ. ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಯೂನಿವರ್ಸಲ್ ಮೈನಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ. ಸೆಕೆಂಡ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್, ಇಸ್ ಆಲ್ಸೋ ಕಾಲ್ಡ್ ಎಸ್ ಐಲಸ್ ಫಾರ್ಮುಲಾ ಅಥವಾ ಯೂಲರ್ ಫಾರ್ಮುಲಾ ಅಂತ ಕರಿತೇವೆ. ಎನ್ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ವೆರಿ ಇಂಪಾರ್ಟೆಂಟ್. ಸುಮ್ಮನೆ ನೀವು ಇದನ್ನು ಸೆಟ್ಟಲ್ಲಿ ಅಬ್ಸರ್ವ್ ಮಾಡಿ. ಎನ್ ಆಫ್ ಎ ಯೂನಿಯನ್ ಬಿ, ಸೇ ಫಾರ್ ಎಕ್ಸಾಂಪಲ್ ನಿಮಗೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎಂಟೈರ್ ಎ ಯೂನಿಯನ್ ಬಿ ಬೇಕು ಅಂತಂದರೆ ಇದು ಎನ್ ಆಫ್ ಎ, ದಿಸ್ ಇಸ್ ಎನ್ ಆಫ್ ಎ, ಕಂಪ್ಲೀಟ್ ಸೆಟ್ ಆಫ್ ಎ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ, ದಿಸ್ ಇಸ್ ಎನ್ ಆಫ್ ಬಿ, ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಎಂಟೈರ್ ಬಿ ಮೈನಸ್ ಎ ಇಂಟರ್ಸೆಕ್ಷನ್ ಬಿ. ಯಾಕೆ ಒಂದು ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅನ್ನು ಎಕ್ಸ್ಕ್ಲೂಡ್ ಮಾಡ್ತೇವೆ ಅಂತಂದರೆ ಎನ್ ಆಫ್ ಎ ಅಂತ ಹೇಳುವಾಗಲೂ ಕಂಪ್ಲೀಟ್ ಸೆಟ್ನಲ್ಲಿ ಎ ಇಂಟರ್ಸೆಕ್ಷನ್ ಬಿ ಕೂಡ ಇನ್ಕ್ಲೂಡ್ ಆಗುತ್ತೆ. ಎನ್ ಆಫ್ ಬಿ ಅಂತ ಹೇಳುವಾಗಲೂ ಕಂಪ್ಲೀಟ್ ಎನ್ ಆಫ್ ಬಿನಲ್ಲಿ ಎ ಇಂಟರ್ಸೆಕ್ಷನ್ ಬಿ ಇನ್ಕ್ಲೂಡ್ ಆಗುತ್ತೆ. ಸೊ ಇಫ್ ಐ ಎಕ್ಸ್ಕ್ಲೂಡ್ ಒನ್ ಟೈಮ್, ಇಫ್ ಐ ಎಕ್ಸ್ಕ್ಲೂಡ್ ಎ ಇಂಟರ್ಸೆಕ್ಷನ್ ಬಿ ಒನ್ ಟೈಮ್, ಸೊ ಆ ಓವರ್ಲ್ಯಾಪಿಂಗ್ ಅವಾಯ್ಡ್ ಆಗುತ್ತೆ ಅಲ್ಲಿ. ಓಕೆ, ನಮ್ಗೆ ಒಟ್ಟು ಎ ಎನ್ ಬಿ ಎಲಿಮೆಂಟ್ ಅಂದರೆ ಎಕ್ಸಾಕ್ಟ್ಲಿ ನಾವೇನಿಲ್ಲಿ ಗ್ರೀನ್ ರೀಜನಲ್ಲಿ ಶೇಡ್ ಮಾಡಿದೆ ಅಷ್ಟು ಎಲಿಮೆಂಟ್ಸ್ ತೋರಿಸ್ಬೇಕಪ್ಪ. ಆ ಎಲಿಮೆಂಟ್ಸ್ ಬರೆಯುವಾಗ ನಿಮಗೆ ಎ ಇಂಟರ್ಸೆಕ್ಷನ್ ಬಿ ಟ್ವೈಸ್ ಅಪಿಯರ್ ಆಗಿದ್ದರಿಂದ ಒಂದು ಸರಿ ಅದನ್ನು ಎಕ್ಸ್ಕ್ಲೂಡ್ ಮಾಡಿದ್ದೇವೆ. ಸೊ ಎನ್ ಆಫ್ ಎ ಯೂನಿಯನ್ ಬಿ ಈಸ್ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ನೆಕ್ಸ್ಟ್ ಎನ್ ಆಫ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ವೇರ್ ಎ ಆ್ಯಂಡ್ ಬಿ ಆರ್ ಡಿಸ್ಜಾಯಿಂಟ್ ನಾನ್ ಎಂಪ್ಟಿ ಸೆಟ್ಸ್. ಸಪೋಸ್ ನಿಮಗೆ ಎ ಆ್ಯಂಡ್ ಬಿ ಡಿಸ್ಜಾಯಿಂಟ್ ಅಂತಂದರೆ ಡಿಸ್ಟಿಂಕ್ಟ್ ಆದರೆ ಎ ಇಂಟರ್ಸೆಕ್ಷನ್ ಬಿ ಎಂಟಿ ಸೆಟ್ ಆಗುತ್ತೆ. If A intersection B is empty, then n of A intersection B is 0. That we can see here. ನಮಗೆ A intersection B empty ಆದಾಗ obviously, so ಏನಾಯಿತು, ಈ region, if A and B are an empty set, then A intersection B will become empty. n of A intersection B becomes 0. Therefore, result is n of A union B is n of A plus n of B, where A and B are disjoint sets. Okay, distinct ಆದಾಗ. Similarly, we move on to further part. Say n of A intersection B dash, only B dash, ಅಂದರೆ ಎಲಿಮೆಂಟ್ಸ್ ಆರ್ ಇನ್ ಎ ಬಟ್ ನಾಟ್ ಇನ್ ಬಿ ಅಂತ ಬಂದರೆ ಅದು ಎನ್ ಆಫ್ ಎ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಇದು ಕೂಡ ನೀವು ವೆನ್ ಡಯಾಗ್ರಾಮಲ್ಲಿ ಅಬ್ಸರ್ವ್ ಮಾಡ್ಬೋದು. ಎಲಿಮೆಂಟ್ಸ್ ಆರ್ ಓನ್ಲಿ ಇನ್ ಎ, ವಾಟ್ ಇಸ್ ದ ರಿಸಲ್ಟ್, ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಎಲಿಮೆಂಟ್ಸ್ ಆರ್ ಇನ್ ಎ ಬಟ್ ನಾಟ್ ಇನ್ ಬಿ ಅಂತ ಅರ್ಥ. ಬಿ ಡ್ಯಾಶ್ ಮೀನ್ಸ್ ಬಟ್ ನಾಟ್ ಇನ್ ಬಿ. ಅದೇನಾಗುತ್ತೆ, ಎನ್ ಆಫ್ ಸಿ, ಇದನ್ನು ನಾನು ಜಸ್ಟ್ ಫಾರ್ ರೆಫರೆನ್ಸ್ ಅಂತ ತಗೊಳ್ತೇನೆ. ಎಲಿಮೆಂಟ್ಸ್ ಆರ್ ಇನ್ ಎ ಬಟ್ ನಾಟ್ ಇನ್ ಬಿ, ಬಿನಲ್ಲಿ ಇಲ್ಲ, ಓನ್ಲಿ ಎನಲ್ಲಿ ಇದೆ ಅಂತಂದರೆ ನಥಿಂಗ್ ಬಟ್ ಎಂಟೈರ್ ಎನ್ ಆಫ್ ಎ ಮೈನಸ್ ಎ ಇಂಟರ್ಸೆಕ್ಷನ್ ಬಿ. ಎ ಇಂಟರ್ಸೆಕ್ಷನ್ ಬಿ ಅನ್ನು ಬಿಟ್ಟರೆ ಆಯಿತು. ಸೊ ದಟ್ ಈಸ್ ಬಿಕಾಸ್ ಎ ಇಂಟರ್ಸೆಕ್ಷನ್ ಬಿನಲ್ಲಿ ಬಿ ಎಲಿಮೆಂಟ್ಸ್ ಕೂಡ ಇರುತ್ತಲ್ವ, ಹಾಗಾಗಿ ಇದು ಎ ಇನ್ಫ್ಯಾಕ್ಟ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತಂದರೆ ವಿ ಹ್ಯಾವ್ ಶೋನ್ ಅ ಪರ್ಟಿಕ್ಯುಲರ್ ಡಯಾಗ್ರಾಮ್ ಆಲ್ಸೋ. ಇಲ್ಲಿ ತೋರಿಸಿದೆ ನೋಡಿ, ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್, ದಿಸ್ ಈಸ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಎಲಿಮೆಂಟ್ಸ್ ಆರ್ ಓನ್ಲಿ ಇನ್ ಎ ಬಟ್ ನಾಟ್ ಇನ್ ಬಿ. ಬಟ್ ನಾಟ್ ಇನ್ ಬಿ ಅಂತ ಹೇಳುವಾಗ ಇಂಟರ್ಸೆಕ್ಷನ್ ಕೂಡ ಎಕ್ಸ್ಕ್ಲೂಡ್ ಆಗುತ್ತೆ. ದಿಸ್ ಇಸ್ ಎಕ್ಸ್ಕ್ಲೂಸಿವ್ ಎ. ಇನ್ಫ್ಯಾಕ್ಟ್ ಎಕ್ಸ್ಕ್ಲೂಸಿವ್ ಎ ಇದು, ಓನ್ಲಿ ಇನ್ ಎ ಬಟ್ ನಾಟ್ ಇನ್ ಬಿ ಅಂದರೆ ಎ ಇಂಟರ್ಸೆಕ್ಷನ್ ಬಿ ಕೂಡ ಎಕ್ಸ್ಕ್ಲೂಡ್ ಆಗುತ್ತೆ. ದರ್ಫೋರ್ ಫಾರ್ಮುಲಾ ಈಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಈಸ್ ಎನ್ ಆಫ್ ಎ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಎನ್ ಆಫ್ ಎ ಮೈನಸ್ ಬಿ, ಎಲಿಮೆಂಟ್ಸ್ ಆರ್ ಓನ್ಲಿ, ಅಗೈನ್ ಎಲಿಮೆಂಟ್ಸ್ ಆರ್ ಇನ್ ಎ ಬಟ್ ನಾಟ್ ಇನ್ ಬಿ, ಸೇಮ್ ಔಟ್ಕಮ್. ಎಲಿಮೆಂಟ್ಸ್ ಆರ್ ಇನ್ ಎ ಬಟ್ ನಾಟ್ ಇನ್ ಬಿ ಅಂದರೆ ಎನ್ ಆಫ್ ಎ ಮೈನಸ್ ಎನ್ ಆಫ್ A intersection B only. N of A intersection B we can also write n of A union B minus of this elements are not only in A but not in B minus elements are in B only in B but not in A. ಅದು A intersection B region ಗೆ ಬರುತ್ತೆ. ಓಕೆ, ಇನ್ನು ಇಫ್ ಯು ಹ್ಯಾವ್ 3 sets, ನೋಡಿ ಈ ರೀತಿ ನಿಮಗೆ 3 sets ಇದ್ದರೆ A, B ಮತ್ತು C, if you have these kind of 3 sets, then formula is n of A union B union C is n of A plus n of B plus n of C minus n of A intersection B minus n of B intersection C minus n of C intersection A plus n of A intersection B intersection C. ಯಾಕೆ ಹೀಗೆ ಅಂದರೆ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ
ಎನ್ ಆಫ್ ಎ ಬರುವಾಗ ಇದೆರಡು ಕಾಮನ್ ರೀಜನ್ ಬಂತು, ಎನ್ ಆಫ್ ಬಿನಲ್ಲಿ ಎನ್ ಆಫ್ ಸಿನಲ್ಲಿ ಕೂಡ. ಈಗ ಯೂನಿಯನ್ ಫೈಂಡ್ ಮಾಡುವಾಗ ಇದಿಷ್ಟು ಎಲಿಮೆಂಟ್ಸ್ ಬರಬೇಕಲ್ವಾ. ಆದರೆ ಈ ಇಂಟರ್ಸೆಕ್ಷನ್ಗಳು ನೋಡಿ, ಇದು ಎ ಇಂಟರ್ಸೆಕ್ಷನ್ ಸಿ, ಇದು ಎ ಇಂಟರ್ಸೆಕ್ಷನ್ ಬಿ, ಇದು ಬಿ ಇಂಟರ್ಸೆಕ್ಷನ್ ಸಿ, ಅದು ರಿಪೀಟ್ ಆಗೋದ್ರಿಂದ ನಾವು ಅದನ್ನು ಎಕ್ಸ್ಕ್ಲೂಡ್ ಮಾಡ್ತಾ ಹೋಗಿದ್ದೇವೆ, ಮೈನಸ್ ತಗೊಂಡಿದ್ದೇವೆ. ಲಾಸ್ಟಿಗೆ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿನ ಟುಗೆದರ್ ಆ್ಯಡ್ ಮಾಡ್ತೇವೆ. ಇಲ್ಲಿ ದಿಸ್ ರೀಜನ್ ಈಸ್ ನೋಡಿ, ಆ -2 ಅಂತಿದೆಯಲ್ಲ, ಆ ರೀಜನ್ನು ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಅದು ಆ್ಯಡ್ ಆಗಬೇಕು. ಯಾಕೆ ಆ್ಯಡ್ ಆಗಬೇಕಂದ್ರೆ ಪ್ರತಿ ಸರಿ ಸಬ್ಟ್ರಾಕ್ಟ್ ಮಾಡುವಾಗ ಎ ಇಂಟರ್ಸೆಕ್ಷನ್ ಬಿ ಸಬ್ಟ್ರಾಕ್ಟ್ ಮಾಡುವಾಗಲೂ ಅದು ಎಕ್ಸ್ಕ್ಲೂಡ್ ಆಗಿ ಹೋಗಿಬಿಡುತ್ತೆ, ಇದರಲ್ಲೂ ಎಕ್ಸ್ಕ್ಲೂಡ್ ಆಗುತ್ತೆ, ಅವಾಗ ಅಲ್ಟಿಮೇಟ್ಲಿ ಎಲಿಮೆಂಟ್ ಬಿಟ್ಟೇ ಹೋಗಿಬಿಡುತ್ತೆ. ಹಾಗಾಗಿ ಇಲ್ಲ, ಅದು ಕೂಡ ಇನ್ಕ್ಲೂಡ್ ಆಗಬೇಕು ಅನ್ನೋ ಕಾರಣಕ್ಕೆ ಕೊನೆಯಲ್ಲಿ ಅದನ್ನು ಆ್ಯಡ್ ಮಾಡ್ತೇವೆ. ಸೊ ನಿಧಾನಕ್ಕೆ ನೀವು ಕೂತ್ಕೊಂಡು ಇದನ್ನು ಆಲೋಚನೆ ಮಾಡುವಾಗ ಇಟ್ ವಿಲ್ ಕಮ್ ಟು ನೋ. ನೆಕ್ಸ್ಟ್ ರಿಸಲ್ಟ್ ಕೂಡ ಫಾರ್ ಎನಿ ನಂಬರ್ ಆಫ್ ಸೆಟ್. ನಾವೀಗ ಹೇಗೆ ಇಲ್ಲಿ 3 ಸೆಟ್ಸಿಗೆ ಅಪ್ಲೈ ಮಾಡಿದ್ದೇವೆ ಯೂನಿಯನ್ ಥಿಯರಿಯನ್ನು, ಸೇಮ್ ಐಡಿಯಾ ಕ್ಯಾನ್ ಬಿ ಅಪ್ಲೈ ಫಾರ್ ಎನಿ ನಂಬರ್ ಆಫ್ ಸೆಟ್ಸ್. A1 to AN ಆರ್ ಡಿಸ್ಜಾಯಿಂಟ್ ಸೆಟ್ಸ್ ಎಲ್ಲವೂ ಡಿಸ್ಜಾಯಿಂಟ್ ಆಗಿದ್ರೆ, ಡಿಸ್ಟಿಂಕ್ಟ್ ಆಗಿದ್ರೆ, ಆಬ್ವಿಯಸ್ಲಿ ಅವುಗಳ ಇಂಟರ್ಸೆಕ್ಷನ್ ಎಂಟಿ ಆಗುತ್ತೆ, ನಂಬರ್ ಆಫ್ ದ್ಯಾಟ್ ಸೆಟ್ ವಿಲ್ ಬಿ 0 ಆಗುತ್ತೆ. ಹಾಗಾಗಿ ಫಾರ್ಮುಲಾ ಏನು ಅಂತ ಕೇಳಿದರೆ ಎನ್ ಆಫ್ A1 ಪ್ಲಸ್ ಎನ್ ಆಫ್ A2 ಪ್ಲಸ್ ಎನ್ ಆಫ್ A3 ಎಕ್ಸೆಟ್ರಾ ಅಪ್ ಟು ಎನ್ ಆಫ್ AN ಇಸ್ ಅ ಫಾರ್ಮುಲಾ. ಮಕ್ಕಳು ನೋಡಿ, ಕೊನೆಯ ಒಂದು 2-3 ರಿಸಲ್ಟ್ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಇದನ್ನು ಮತ್ತೆ ನಿಮಗೆ ಡೀಟೇಲ್ ಆಗಿ ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಜಸ್ಟ್ ಇಷ್ಟು ಫಾರ್ಮುಲಾವನ್ನು ಆ್ಯಸ್ ಅ ಫಾರ್ಮುಲಾ ಆಗಿ ಪ್ರಿಪೇರ್ ಆಗಿ ಬನ್ನಿ. ನೆಕ್ಸ್ಟ್ ಕ್ಲಾಸಿಗೆ ಬರುವಾಗ that I'll explain in detail with examples and Venn diagram. Okay, thank you.